ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಪೋಲ ಡೂಯಿಂಗ್ ಗುಡ್. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಪಾಪುಗೆ ಸರಿ ಪೌಡರ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀವಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟು ರಾಗಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 4-5 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ನಾವು ತಂದು ಇವಾಗ ನಾವು ಸ್ಟಾರ್ಟ್ ಮಾಡಿರೋದು. ನಾನು ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ, ರಾಗಿ ತೊಳೆದು ಒಣಗಾಕಿರೋದೆಲ್ಲ ವಿಡಿಯೋ ಮಾಡಿಲ್ಲ. ಫೈನ್ ರಾಗಿನ, ಕೆಂಪು ರಾಗಿ ತೊಗೊಂಡು ಮಾಡ್ತಾ ಇರೋದು. ಮಕ್ಕಳಿಗೆ ರಾಗಿನ ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರಲ್ಲ. ಸೊ ಹಾಗಾಗಿ ರಾಗಿನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀವಿ. ನೋಡಿ, ರಾಗಿನ ಚೆನ್ನಾಗೆ ಒಂದು 4-5 ಸತಿ ತೊಳ್ಕೊಂಡು ಬಿಸಿಲಲ್ಲಿ ಒಣಗಾಕೋಬೇಕು. ನೋಡಿ, ಈ ಥರ ಕೆಂಪು ರಾಗಿನ ಈಗ ನಾವು ಚೆನ್ನಾಗಿ ಅದನ್ನು ಹುರ್ಕೊಂಡು, ನೋಡಿ ಈ ಥರ ಇದೆ, ಬಾಯಲ್ಲಿ ಹಾಕ್ಕೊಂಡ್ರೆ ಸೌಂಡ್ ಬರಬೇಕು. ನಾವಿಲ್ಲಿ ತೊಗೊಂಡಿರೋದು 1.5 kg ರಾಗಿ. 1.5 kg ರಾಗಿಗೆ ಈಗ ಸರಿ ಮಾಡ್ತಾ ಇರೋದು. 1.5 kg ರಾಗಿಗೆ ನೋಡಿ ಈಗ ಅರ್ಧ kg ಅಷ್ಟು ಗೋಧಿನ ತೊಗೊಂಡಿದ್ದೀವಿ. ಈಗ ಗೋಧಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಗೋಧಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಸೌಂಡ್ ಬರಬೇಕು. ನೋಡಿ, ಅದು ಕೈ ಆಡಿಸ್ಬೇಡಮ್ಮ, ಕೇಳಿಸಲ್ಲ ಅಂದ್ಕೊತೀನಿ. ಸೊ ನೋಡಿ, ಈ ಥರ ಸೌಂಡ್ ಬರಬೇಕು. ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ತಪ್ಪಲೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಯಾಕಂದರೆ ಪಾಪು ಮಲಗಿದ್ದಾನೆ, ಅವ್ನು ಮಲಗಿರ್ಬೇಕಾದ್ರೆ ಮಾಡ್ಕೋಬೇಕಂತ ಹೇಳಿ 2 ತಪ್ಪಲೆ ಇಟ್ಕೊಂಡು ನಾನಿಲ್ಲಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಕಮ್ಮಿ ಉರಿಲಿ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗಬೇಕು. ಏನಾದರೂ ಉರಿ ಜಾಸ್ತಿ ಇಟ್ಕೊಂಡು ನಾವೇನಾದರೂ ಈ ಥರ ಫ್ರೈ ಮಾಡೋದಕ್ಕೆ ಹೋದರೆ ಮೇಲೆ ಎಲ್ಲ ಫ್ರೈ ಆಗಿರೋ ಥರ ಇರುತ್ತೆ, ಒಳಗಡೆ ಬೆಂದಿರೋದು. ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು. ಸೊ ಇದನ್ನು ತೆಗ್ದಾಕೊಳ್ಳೋಣ. ಈಗ 50 ಗ್ರಾಮ್ ಬಾದಾಮಿ. ಅಮ್ಮ ಇನ್ನೂ ಗೋಧಿನ ಉರಿತಾ ಇದ್ದಾರೆ. ಡ್ರೈ ಫ್ರೂಟ್ಸ್ ಆದರೆ ಬೇಗ ಆಗೋಗುತ್ತಲ್ಲ. ಈಗ 1 ಸ್ಪೂನಷ್ಟು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಅದೇನು ಜಾಸ್ತಿ ಗೊತ್ತೇನು ಬೇಕಾಗಲ್ಲ, ಅದು ಸ್ವಲ್ಪ ತೆಳ್ಳಗಿರುತ್ತಲ್ಲ, ಬೇಗನೆ ರೋಸ್ಟ್ ಆಗುತ್ತೆ. ಅದಕ್ಕಾಗಿ ಆಲ್ಮಂಡ್ಸ್ ಜೊತೆಗೇ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸು ಹಾಗೆ ಬಾದಾಮಿ ರೋಸ್ಟ್ ಮಾಡ್ತಾಯಿದ್ದೀನಿ. ಪಾಪುಗೆ ಡೈಜೆಷನ್ ಆಗಲಿ ಅಂತ ಹೇಳಿ ಜೀರಿಗೆನ ಯೂಸ್ ಮಾಡೋದು. ಹಾಗೆ ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೋಂಪು ಎಷ್ಟು ಹಾಕ್ಕೊಂಡಲ್ಲ? 2 ಸ್ಪೂನು ಸೋಂಪು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಈಗ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ, ಪೀನಟ್ಸು. ಇದು ಕೂಡ 50 ಗ್ರಾಮ್. ಪೀನಟ್ ಆಗಿದೆ. ಪೀನಟ್ನ ಈಗ ಫ್ರೈ ಆಗಿದೆ. ನೋಡಿ, ಪೀನಟ್ಸ್ ಆಗಿದೆ. ಪಿಸ್ತಾ ಹಾಕೊಂಡಿದ್ದೆ 50 ಗ್ರಾಮ್ಸು ಪಿಸ್ತಾನೂ ಆಗಿದೆ. ಸೊ ಇದನ್ನು ಈಗ ತಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಮಸೂರಿ ಬೇಳೆ ಹಾಕೋತಾ ಇದ್ದೀವಿ. ಕೆಲವರು ಇದನ್ನು ಕೆಂಪು ಬೇಳೆ ಅಂತಲೂ ಹೇಳ್ತಾರೆ, ಮೈಸೂರು ಬೇಳೆ ಅಂತ ಕೂಡ ಹೇಳ್ತಾರೆ. ನೋಡಿ, ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಕಲರು ಈ ಥರ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪಾಪು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ. ಯಾಕಂದರೆ ಪಾಪುಗೆ ಆಮೇಲೆ ಹೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್ ಆಗುತ್ತಲ್ಲ. ನೋಡಿ, ಉದ್ದಿನಬೇಳೆನೂ 50 ಗ್ರಾಮ್ಸ್ ಹಾಕಿ. ಉದ್ದಿನಬೇಳೆನ ಹುರಿಬೇಕು ಚೆನ್ನಾಗಿ. ಗೈಸ್, ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಡೈಲಿ ವ್ಲಾಗ್ಸ್ ಮಾಡಬೇಕಾ ಅಂದರೆ ನಾನು ಡೈಲಿ ರೋಟೀನ್ ಏನು ಆ ಥರ ವ್ಲಾಗ್ಸ್ ಮಾಡೋದನ್ನು ನೀವು ಬಯಸ್ತೀರಾ, ಅಥವಾ ಕುಕ್ಕಿಂಗ್ ಮಾಡೋದನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಾನು ಅದರ ಪ್ರಕಾರನೇ ಮಾಡ್ತೀನಿ. ಸೊ ನೋಡಿ, ಉದ್ದಿನಬೇಳೆ ಹೇಗೆ ಕಲರ್ ಟರ್ನ್ ಆಗ್ತಿದೆ. ನಾನು ಸ್ವಲ್ಪ ಆಗಬೇಕು. ಗಮ್ ಅಂತಿದೆ. ಸ್ಮೆಲ್ ಬಂದಮೇಲೆ ಸ್ವಲ್ಪ ತಕ್ಕೊಳ್ಳೋಣ. ಆಗಿದೆ. ಕಡಲೆಕಾಳು ಅಮ್ಮ, ಕಡಲೆಕಾಳು ಎಷ್ಟು ಗ್ರಾಮ್ ಹಾಕ್ತಿದ್ಯಮ್ಮ?
ಕಡಲೆಕಾಳು 50 ಗ್ರಾಮ್, ಹೆಸರು ಕಾಳನ್ನ ಹಾಕೋತಾ ಇದ್ದಾರೆ. ಹೆಸರು ಕಾಳು ಕೂಡ 50 ಗ್ರಾಮ್ಸ್. ಹೆಸರು ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇದೆ. ಹೆಸರು ಕಾಳಾಗಿದೆ ನೋಡಿ. ಸೊ ಇದನ್ನು ತೆಗೆದಾಕೊಳ್ಳೋಣ. ಕಡಲೆಕಾಳು ಈ ಥರ ಕಡಲೆಪಪ್ಪು ಥರ ಹಾಕಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಇದು ಹಾಕಿದಾಗಿ ಇದನ್ನು ತೆಕ್ಕೊಳ್ಳೋಣ. ಇಲ್ಲಿ ಅಮ್ಮ ಅಂಜೂರ ಹಾಕ್ತಾಯಿದ್ದಾರೆ. ಇದು 50 ಗ್ರಾಮ್ಸು. ಜೊತೆಗೆ ಹಾಗೆ ಪೆಪ್ಪರ್ ಕೂಡ ಹಾಕೋತಾ ಇದ್ದೀನಿ. ಪೆಪ್ಪರ್, ಕಾಳು ಮೆಣಸು, ನೋಡಿ ಇದಾಗಿದೆ. ಇದು ಪೆಪ್ಪರ್ ನೀಟಾಗಿ ಫ್ರೈ ಆಗಿದೆ, ತಕ್ಕೊಳ್ಳೋಣ. ನೆಕ್ಸ್ಟ್ ಏನು ಹಾಕ್ತೀಯಮ್ಮ ಇದಕ್ಕೆ? ಅಂದರೆ ಫಸ್ಟು ಡ್ರೈ ಫ್ರೂಟ್ಸು ಆಮೇಲೆ ಕಾಳುಗಳು ಆ ಥರ ಹಾಕಿಲ್ಲ, ರ್ಯಾಂಡಮಾಗಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪಾಪು ಬೇರೆ ಮಲಗಿದ್ದಾನೆ, ಅವ್ನು ಮಲಗಿದ ಟೈಮಲ್ಲೇ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಎಲ್ಲ ನಾನು ತೆಗ್ದಿಟ್ಟು ಮಾಡ್ಕೊಂಡಿಲ್ಲ. ವಿಡಿಯೋ ಮಾಡಬೇಕು ಅಂತ ಏನು ಮಾಡಿರಲಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಇನ್ನೇನು ಮಾಡ್ತಾಯಿದ್ದೀನಲ್ಲ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಮಿಕ್ಸ್ ಆಗ್ತಾಯಿದೆ ಅಷ್ಟೇ. ಓಂಕಾಳು ಹಾಕಮ್ಮ, ಸ್ವಲ್ಪ ಓಂಕಾಳು ಹಾಕ್ಕೋಬೇಕು ಇದಕ್ಕೆ. ನೋಡಿ ಅಂಜೂರ ಮತ್ತು ಓಂಕಾಳಾಗಿದೆ, ಇದನ್ನು ತಕ್ಕೊಳ್ಳೋಣ. ಸೊ ಇಲ್ಲಿ ಮಕ್ಕಾನ ಹಾಕೋತಾ ಇದ್ದೀನಿ. ಸೊ ಈಗ ಮಕ್ಕಾನ ಹಾಕ್ಕೊಂಡಿದ್ದೀನಿ. ಮಕ್ಕಾನನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಇದು ಹೇಗೆ ಆಗಬೇಕು ಅಂದರೆ ನೋಡಿ, ಈ ಥರ ಪ್ರೆಸ್ ಮಾಡಿದಾಗ ಇದು ನೋಡಿ ಈ ಥರ ಇದೆಯಾ ನೋಡಿ, ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಇದು ಫುಲ್ಲು ಫ್ರೈ ಆದಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇದು ಪೂರಿ ಥರ ಒಟ್ಕೊಳ್ಳುತ್ತೆ. ಮಕ್ಕಾನ ಕೂಡ ಆಗಿದೆ. ಈಗ ಇದನ್ನು ತೆಗೆದಾಕೊಳ್ಳೋಣ. ಈಗ ಒಣ ಖರ್ಜೂರ ಜೊತೆ ಜಾಯಿಕಾಯಿ ಹಾಕ್ಕೊಂಡಿದ್ದಾರೆ. ಜಾಯಿಕಾಯಿ ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಬಜೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ. ತೊಗರಿಬೇಳೆ ಎಷ್ಟು ತೊಗೊಂಡಿರೋದಮ್ಮ? ತೊಗರಿಬೇಳೆ 100 ಗ್ರಾಮ್ ಇದೆ. ತೊಗರಿಬೇಳೆ ಈ ಥರ ಕೆಂಪಗಾಗಬೇಕು. ಸೊ ಈಗ ಇದಾಗಿದೆ, ಇದನ್ನು ಹಾಕ್ಕೊಳ್ಳೋಣ. ಇದು 1/4 kg ಅಷ್ಟು ಅಕ್ಕಿ. ಕೆಂಪಗಾಗಬೇಕು. ಹುರುಳಿಕಾಳು ಹುರುಳಿಕಾಳು 50 ಗ್ರಾಮ್. ನೋಡಿ ಈ ಥರ ಚಟಪಟ ಅಂತ ಇರಬೇಕು, ಅವಾಗ ಆಗಿದೆ ಅಂತ ನೋಡಿ. ಸೊ ಆಲ್ಮೋಸ್ಟ್ ಅಕ್ಕಿನೂ ಆಗಿದೆ. ಮೆಂತ್ಯ ಸ್ವಲ್ಪ ಕಪ್ಪು ದ್ರಾಕ್ಷಿ, ಕುಂಬಳಕಾಯಿ ಬೀಜ ಹಾಗೆ ಒಂದು ಹಿಡಿಯಷ್ಟು ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಲ್ಲಿಗೆ ಹಾಕ್ಸ್ಕೊಬರ್ಬೇಕು. ಮಿಲ್ಲಿಗೆ ಹಾಕ್ಸ್ಕೊಂಬಂದರೆ ಪೌಡರ್ ರೆಡಿ ಆಗುತ್ತೆ. ಸೊ ಈಗ ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಈಗ ಪೌಡರ್ ರೆಡಿ ಇದೆ. ನಮ್ಮ ಪಾಪು 1 year ಆಗಿರೋದ್ರಿಂದ ನಾನು ಜಲ್ಡಿನಲ್ಲಿ ಮಾತ್ರ ಪೌಡರ್ನ ಜಲ್ಡಿ ಹಿಡ್ದಿರೋದು. ನಿಮ್ಮ ಪಾಪು ಏನಾದರೂ 6 months ಆಗಿದ್ದರೆ ನೀವು ಅದನ್ನು ವೇಲಲ್ಲಿ ಜಲ್ಡಿ ಹಿಡಿಬೇಕಾಗತ್ತೆ. ನೋಡಿ ಈಗ ನೋಡಿ, ಪಾಪು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾನೆ. ಹಾಗೆ ನಾನು ವಿಡಿಯೋನಲ್ಲಿ ರಾಜ್ಮಾ ಹಾಕಿರೋದೊಂದು ಸ್ಕಿಪ್ ಆಗಿದೆ. ರಾಜ್ಮಾ ಸ್ವಲ್ಪ ಹಾಕಿದ್ದೆ. ಹಾಗೆ ಮಿಲ್ಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡೋಗಿ, ಆವಾಗ ಬೇಗ ಕೆಡಲ್ಲ ಪೌಡರು.
ಸರಿ ಮಾಡಬೇಕಾದ್ರೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ದೆ ಅಷ್ಟೇ. ಕೆಲವರು ಬೆಲ್ಲ ಕೂಡ ಆ್ಯಡ್ ಮಾಡ್ತಾರೆ. ನಾನು ಇವನೇನಾದರೂ ಹುಷಾರಿಲ್ಲ ಅಂದಾಗ ಮಾತ್ರ ಬೆಲ್ಲ ಆ್ಯಡ್ ಮಾಡ್ತೀನಿ.